ಹೈಕೋರ್ಟ್ ಜಾಮೀನು ಆದೇಶಕ್ಕೆ ಸುಪ್ರೀಂ ತೀವ್ರವಾದಂಥ ಬೇಸರವನ್ನ ವ್ಯಕ್ತಪಡಿಸಿದೆ. ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಬೇಲ್ ನೀಡಿದೆ. ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳ್ತಾರೆ, ಎಲ್ಲಾ ಕೇಸ್ಗಳಲ್ಲೂ ಕೂಡ ಇದೇ ರೀತಿಯ ಆದೇಶವನ್ನ ಕೊಡ್ತಾರಾ? ಎಲ್ಲ ಆರೋಪಿಗಳ ಆದೇಶದಲ್ಲಿ ಇದೇ ರೀತಿ ಗ್ರೌಂಡ್ಸ್ ಇದೆ. ಕೆಳ ನ್ಯಾಯಾಲಯಗಳು ತಪ್ಪು ಮಾಡೋದನ್ನ ನೋಡಿದ್ದೀವಿ ನಾವು. ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ? ನ್ಯಾಯಮೂರ್ತಿಗಳು ಅಲ್ಲಿ ಪ್ರಶ್ನೆಯನ್ನು ಎತ್ತಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಹೈಕೋರ್ಟ್ ಆದೇಶದ ಬಗ್ಗೆ. ಇದು ಪಾಸಿಂಗ್ ಕಮೆಂಟ್ಸ್ಗಳಲ್ಲಿ ಬಹಳ ಕುತೂಹಲವನ್ನು ಉಂಟು ಮಾಡಿರೋದು. ಸೊ ಹೈಕೋರ್ಟ್ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡಿಸಿ ಇವತ್ತು ಪಾಸಿಂಗ್ ರಿಮಾರ್ಕ್ಸಲ್ಲಿ ಕಮೆಂಟ್ಸ್ಗಳಲ್ಲಿ ಕೊಟ್ಟಿರುವಂಥದ್ದು ಇದೆಯಲ್ಲ, ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ. ಹೈಕೋರ್ಟ್ನ ತೀರ್ಪಿನ ಬಗ್ಗೆ, ಜಾಮೀನನ್ನು ಕೊಟ್ಟಿರೋದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಳಹಂತದ ನ್ಯಾಯಾಲಯಗಳು ತಪ್ಪು ಮಾಡೋದನ್ನು ನೋಡಿದ್ದೀವಿ ನಾವು, ಆದರೆ ಹೈಕೋರ್ಟು ಕೂಡ ಹೀಗೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಜಾಮೀನನ್ನು ನೀಡಿದೆ ಅಂತ ಹೇಳ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರಂಥ ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿ ಅವರು ಎಲ್ಲರಿಗೂ ನಮ್ಮ 7 ಜನಕ್ಕೆ ಜಾಮೀನನ್ನು ಕೊಟ್ಟಿದ್ದರು. ಆ ಜಾಮೀನು ಕೊಟ್ಟಾದ ಮೇಲೆ ಉಳಿದವ್ರಿಗೆ ಅದರ ಆಧಾರದ ಮೇಲೆ ಮತ್ತು 4 ಜನರಿಗೆ ಸೆಷನ್ಸ್ ಕೋರ್ಟ್ ಜಾಮೀನು ಕೊಡ್ತು. ಹೈಕೋರ್ಟ್ ಕೊಡೋಕ್ಕಿಂತ ಮುಂಚೆ ಕೂಡ 3 ಜನರಿಗೆ ಜಿಲ್ಲಾ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಸಿಕ್ಕಿತ್ತು. ಒಟ್ಟು 17 ಜನ ಆರೋಪಿಗಳು. ನಾನು ಇದರಲ್ಲಿ 14ನೇ ಆರೋಪಿ ಪ್ರದೋಷ್ ಅವ್ರ ಪರ ವಾದ ಮಾಡ್ತಾ ಇದ್ದೇನೆ ಹೈಕೋರ್ಟಲ್ಲಿ ಮತ್ತು ಸೆಷನ್ಸ್ ಕೋರ್ಟಲ್ಲಿ. ಇವತ್ತು ಕೇವಲ 7 ಜನರ ಮೇಲೆ ಜಾಮೀನನ್ನು ರದ್ದು ಮಾಡಬೇಕು ಅಂಥೇಳಿ ಜನವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದವರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದರು. ಸುಮಾರು 6-7 ಸಾರಿ ಇದು ಹಿಯರಿಂಗ್ ಆಗಿದೆ. ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅವರು ಬರ್ತಾಯಿದ್ರು ಆರೋಪಿಗಳಿಗೆ, ಆಮೇಲೆ ಕಪಿಲ್ ಸಿಬ್ಬಲ್ ಅವರು ಬಂದರು, ಇವತ್ತು ಸಿದ್ಧಾರ್ಥ್ ದವೆ ಅವರು ಬಂದಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೋಸ್ಕರ ವಿಶೇಷವಾಗಿ ಸಿದ್ಧಾರ್ಥ್ ಲೂತ್ರಾ ಅವರನ್ನು ಎಂಗೇಜ್ ಮಾಡಿದೆ. ಸೊ ಇವತ್ತು ಅಂತಿಮವಾದ ವಾದ ವಿವಾದ ಆಯಿತು, ಸುಮಾರು 1.5 ಗಂಟೆ. ಈ ವಾದ ವಿವಾದವನ್ನು ಕೇಳಿದ ಮೇಲೆ ಇವತ್ತು ತೀರ್ಪನ್ನು ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮಹದೇವನ್ ಅವರ 9ನೇ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ. ನಮ್ಮ ವಾದ ಏನು ಅಂದರೆ ಈ ಎಲ್ಲ ವಾದದ ಜೊತೆಗೆ ಲಿಖಿತ ವಾದವನ್ನು ಕೂಡ ಕೊಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ವಾದ ಏನಿದೆ ಎಂಬುದರ ಜೊತೆಗೆ ನಾವು ಸುಮಾರು 3 ಪುಟಗಳ ಲಿಖಿತ ವಾದವನ್ನು ಕೊಟ್ಟಿದ್ದೇವೆ. ಆ ಲಿಖಿತ ವಾದದಲ್ಲಿ ನಾವು ಹೇಳಿದ್ದೇವೆ, ಆರೋಪಿ 14 ಪ್ರದೋಷ್ ಸಾಕ್ಷಿ 131 ಕಾಮಾಕ್ಷಿ ಪಾಳ್ಯ ಸಬ್ ಇನ್ಸ್ಪೆಕ್ಟರ್ ವಿನಯ್ ಅವರಿಗೆ 8ನೇ ತಾರೀಕು ರಾತ್ರಿಯೇ ಫೋನ್ ಮಾಡಿ ಹೇಳ್ತಾನೆ ಈ ಘಟನೆ ಬಗ್ಗೆ. ಮತ್ತು 9ನೇ ತಾರೀಕು 14, 15, 16, 17 ಅವರು ಪೊಲೀಸರ ಮುಂದೆ ಸರೆಂಡರ್ ಆದ್ರಲ್ಲ, ಅವರು ಕೂಡ ಅವ್ರು ಸರೆಂಡರ್ ಆದಮೇಲೆ ವಿನಯನ ಮತ್ತೆ ಭೇಟಿ ಮಾಡ್ತಾನೆ. ಹಾಗಾಗಿ ನೀವು ಈ ವಿಚಾರಣೆ ಮಾಡುವಾಗ FIR ನಿಮ್ಗೆ ಮಾಹಿತಿ ಮಾರನೇ ದಿನ 9 ಗಂಟೆಗೆ ಬಂದಿದ್ದಲ್ಲ, ನಿಮ್ಗೆ ಮಾಹಿತಿ ಹಿಂದಿನ ದಿವಸಲೇ ಇತ್ತು. ಅದರಿಂದ ನೀವು ನಿಮ್ಮ ವಿಚಾರಣೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ದೇವೆ. ಇದನ್ನು ಹೈಕೋರ್ಟ್ ಮುಂದೆನೂ ಹೇಳಿದ್ವಿ. ಪ್ರದೋಷನ ಪಾತ್ರ ಏನು ಅಂದರೆ, ಪ್ರದೋಷ್ ಮೇಲೆ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು ಅಂದರೆ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ತನ್ನ ಸ್ಕಾರ್ಪಿಯೋ ವಾಹನದಲ್ಲಿ ದರ್ಶನನ್ನು ಶೆಡ್ಡಿಗೆ, ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗೋ ಅಂಬುದು ಮೊದಲನೇ ಆರೋಪ. ಎರಡನೇದು ಈ 14, 15, 16, 17 ಸರೆಂಡರ್ ಆಗಲಿಕ್ಕೆ ಅವರಿಗೆ ಹಣ ಕೊಡಲಿಕ್ಕೆ 30 ಲಕ್ಷ ರೂಪಾಯಿಯನ್ನು ಪ್ರದೋಷ್ ಕೊಟ್ಟಿದ್ದರು ಎಂಬುದು ಎರಡನೇ ಆರೋಪ. ಇದಾದ ಮೇಲೆ ಈತ ಕೂಡ ಅಂದಮೇಲೆ ಹಲ್ಲೆ ಮಾಡ್ದ ಅಂತ ಒಂದು ವಾದ ಹೇಳ್ತಾರೆ. ಆದರೆ ಈತ ಆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೆ ಅವನು ಹೊಡಿಬೇಡಿ, ನೀರು ಕೊಡಿ ಅಂಥೇಳಿ ಈ ಶೋನ್ ಇಸ್ ಹ್ಯುಮ್ಯಾನಿಟೇರಿಯನ್ ಥಿಂಗ್ಸ್. ಮತ್ತು ಆ 30 ಲಕ್ಷ ರೂಪಾಯಿಯನ್ನು 11ನೇ ತಾರೀಕಿನ ದಿವಸ ಪ್ರದೋಷ್ ಮನೆಯಿಂದ ಇಂಟ್ಯಾಕ್ಟಾಗಿ 30 ಲಕ್ಷ ರೂಪಾಯಿಯನ್ನು ಕೂಡ ಪೊಲೀಸ್ನವರು ಸೀಸ್ ಮಾಡಿದ್ದಾರೆ. 15, 16, 17 ಇವರು ತಮ್ಮ ಹೇಳಿಕೆಯಲ್ಲಿ 30 ಲಕ್ಷ ಅಥವಾ ಪ್ರದೋಷ್ ನಮಗೆ ಹಣ ಕೊಟ್ಟಿದ್ದ, ನಮ್ಮನ್ನು ಎಂಗೇಜ್ ಮಾಡಿದ್ದ ಅಂತಕ್ಕಂಥ ವಿಚಾರವನ್ನು ಅವರು ಯಾವ ಹೇಳಿಕೆಯಲ್ಲೂ ಹೇಳಿಲ್ಲ. ಇವ್ರು ನ್ಯಾಯಾಲಯದ ಮುಂದೆ ಹೇಳಿರೋದು ಬಿಟ್ಟರೆ ಅದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಅದ್ರ ಜೊತೆಗೆ 11ನೇ ತಾರೀಕು ಪ್ರದೋಷ್ ಮನೆಯಲ್ಲಿ ಒಂದು ಪಂಚನಾಮ ಮಾಡಿ 30 ಲಕ್ಷ ಸೀಸ್ ಮಾಡೋ ಸಂದರ್ಭದಲ್ಲಿ ಅವನ ರಕ್ತ ಸಿಕ್ತ ಬಟ್ಟೆಗಳನ್ನು 14ನೇ ತಾರೀಕು ಸೀಸ್ ಮಾಡ್ತಾರೆ. 11ನೇ ತಾರೀಕು ಇವನಿಂದ ಇಂತಿಂಥ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಂತಿಂಥ ವಸ್ತುಗಳನ್ನ ವಶಪಡಿಸ್ಕೊಳ್ಬೇಕು ಅಂದರೆ ಬಟ್ಟೆಗಳನ್ನು ನಂತರ ಈ ಕಥೆಯನ್ನು ಈ ಧಾರಾವಾಹಿ ಎಪಿಸೋಡ್ ಥರ ಮಾರನೇ ದಿವಸ ಬಟ್ಟೆಯನ್ನು ಹೆಂಗೆ ಮಾಡ್ತಾರೆ. ಅದರಿಂದ ವಿಚಾರಣೆಯೇ ಸರಿಯಾಗಿ ಆಗಿಲ್ಲ ಅಂಬೋದು ನಮ್ಮ ವಾದ. ಆಮೇಲೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನೋಡಿ, ಭಾಳ ವಿಶೇಷ ಅಂದರೆ ವಿನಯ್ ಕಾಮಾಕ್ಷಿ ಪಾಳ್ಯದ ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಈ ತನಿಖಾ ತಂಡದ ಸದಸ್ಯ ಅಲ್ಲ, ಆದರೆ ಒಂದು ಸಾಕ್ಷಿ 131. ಹಾಗಾಗಿ ಪ್ರಾಸಿಕ್ಯೂಷನ್ ಸಾಕ್ಷ್ಯಾಧಾರಗಳು ಸರಿಯಾಗಿ ಸಂಗ್ರಹಿಸಿಲ್ಲ ಅಂಬೋದು ನಮ್ಮ ವಾದ ಆಗಿತ್ತು. ನಮ್ಮ ವಾದವನ್ನು ಎತ್ತಿ ಹಿಡಿದು ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿಯವರು ನಮಗೆ ಕೊಟ್ಟಿರ್ತಕ್ಕಂಥ ಜಾಮೀನು ಸಮರ್ಥನೀಯ ಅಂತ ನಾವು ವಾದ ಮಾಡಿದ್ದೇವೆ.
ಅದ್ರ ಜೊತೆಗೆ ಅದೇ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ದೇವೆ. ಆದರೆ ಸುಪ್ರೀಂ ಕೋರ್ಟು ವಾದದ ಸಂದರ್ಭದಲ್ಲಿ ಪ್ರಶ್ನೆ ಉತ್ತರಗಳನ್ನ ಯಾವ ರೀತಿ ಕೇಳ್ತೋ ಅದರ ಆಧಾರದ ಮೇಲೆ ನಾವು ಒಂದು ತೀರ್ಪು ಇದೇ ಥರ ಬರ್ತದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ಪ್ರಶ್ನೆ ಕೇಳಿದರೆ ಅಥವಾ ಆರೋಪಿಗಳ ಪರ ಪ್ರಶ್ನೆ ಕೇಳಿದರೆ ಅಥವಾ ಎರಡನೇ ಆರೋಪಿ ಬಗ್ಗೆ ಕೇಳಿದರೆ ಆ ಪ್ರಶ್ನೆಗಳ ಆಧಾರದ ಮೇಲೆ ತೀರ್ಪನ್ನು ಊಹಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ದಾಖಲೆಗಳ ಆಧಾರದ ಮೇಲೆ ಇದು ಮಾಡ್ತದೆ. ನಮಗಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಮಗೆ ಈ ರಾಜ್ಯ ಸರ್ಕಾರ ಏನು ಮೇಲ್ಮನವಿಯನ್ನು ಸಲ್ಲಿಸಿದೆ ಆ ಮೇಲ್ಮನವಿಯನ್ನು ತಿರಸ್ಕರಿಸ್ತಾರೆ ಎಂಬತಕ್ಕಂಥ ಒಂದು ವಾದ ಇದೆ. ಮತ್ತು ಇನ್ನೊಂದು ಭಾಳ ಏನಂದರೆ 265 ವಿಟ್ನೆಸ್ಸಲ್ಲಿ ನಾವು ಬರೀ 65 ವಿಟ್ನೆಸ್ ಎಕ್ಸಾಮಿನ್ ಮಾಡ್ತೇವೆ, 3 ತಿಂಗಳಲ್ಲಿ ಟ್ರಯಲ್ ಮಾಡ್ತೇವೆ. ಆ ಕೋರ್ಟಿಗೆ ಜಡ್ಜೇ ಇಲ್ಲ ರೀ, ಆ ಸೆಷನ್ಸ್ ಕೋರ್ಟಿಗೆ ಇನ್ಚಾರ್ಜ್ ಕೋರ್ಟು. ಹಾಗಾಗಿ ಅಂಥ ಎಲ್ಲ ಬಾಲಿಶವಾದಗಳನ್ನ ರಾಜ್ಯ ಸರ್ಕಾರ ಹೇಳ್ತಿವತ್ತು. ಕೋರ್ಟಿಗೆ ನ್ಯಾಯಾಧೀಶರೇ ಇಲ್ಲ. ನಾನೇ ಈಗ 2005ರಲ್ಲಿ ಆಗಿರೋ ಘಟನೆಗೆ ಇನ್ನೂ ಕೂಡ ಟ್ರಯಲ್ ಮಾಡ್ತಾಯಿದ್ದೀನಿ ಸೆಷನ್ಸ್ ಕೋರ್ಟಲ್ಲಿ, ಟ್ರಯಲ್ ಲಾಯರ್ 2005ರಲ್ಲಿ ನಡೆದ ಘಟನೆಗೆ. ಹಾಗಾಗಿ 1 ತಿಂಗಳಲ್ಲಿ ಮುಗಿಸ್ತೇವೆ, 6 ತಿಂಗಳಲ್ಲಿ ಮುಗಿಸ್ತೇವೆ ಅಂಥೇಳಿ ಎಲ್ಲೋ ಒಂದು ಕಡೆ ನ್ಯಾಯಾಲಯ. ಸೊ ಪ್ರದೋಷ್ ಪರವಾಗಿ ವಾದವನ್ನು ಮಂಡಿಸ್ತಾ ಇರುವಂಥದ್ದು ವಕೀಲರಾಗಿರುವಂತಹ ದಿವಾಕರ್ ಅವರು. ಸೊ ಈ ಪ್ರಕರಣದಲ್ಲಿ ಪಾಸಿಂಗ್ ರಿಮಾರ್ಕ್ಸ್ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ಆ ಪಾಸಿಂಗ್ ರಿಮಾರ್ಕ್ಸ್ಗಳೇ ಆದೇಶದಲ್ಲಿ ಆಗಬೇಕು ಅಂತೇನಿಲ್ಲ, ಅದು ಬೇರೆ ರೀತಿಯಲ್ಲೂ ಕೂಡ ಇರುತ್ತೆ. ನಮ್ಮ ವಾದವನ್ನು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ ಅಂತ ದಿವಾಕರ್ ಅವರು ಹೇಳ್ತಾ ಇದ್ರು. ಸೊ ಹೈಕೋರ್ಟ್ ಕೂಡ ಈ ವಿಚಾರದಲ್ಲಿ ಏನು ಮಾಡಿತ್ತು ಏನಿಲ್ಲ ಅನ್ನುವಂಥ ವಿಚಾರದಲ್ಲಿದೆ. ಸೊ ಎಲ್ಲ ವಕೀಲರು ಕೂಡ ಮಾತನಾಡ್ತಾ ಇರುವಂಥದ್ದು ಕ್ರೈಮ್ ನಡೆದಿದೆ, ಪಟ್ಟಣಗೆರೆ ಶೆಡ್ನಲ್ಲಿ ಆಗಿದೆ. ಅಲ್ಲಿ ಪವಿತ್ರಗೌಡ ಪರ ವಕೀಲರು ಹೇಳಿರೋದು ಅಲ್ಲಿ ಹೋಗಿದ್ರು, ಚಪ್ಪಲಿಯಲ್ಲಿ ಹೊಡೆದು ಬಂದಿದ್ದಾರಷ್ಟೇ, ಕೊಲೆ ಅವರು ಮಾಡಿಲ್ಲ. ಆಯಿತಾ? ಪ್ರದೋಷ್ ಅವರ ವಿಚಾರದಲ್ಲಿ ಇವರು ಹೇಳ್ತಾ ಇದ್ದಾರೆ ಅಲ್ಲಿ ಹೋಗಿರುವಂಥ ವಿಚಾರ, ಕರ್ಕೊಂಡು ಹೋಗಿರೋ ವಿಚಾರ, ಅವನು ಹ್ಯುಮ್ಯಾನಿಟಿಯನ್ನು ತೋರಿಸಿದ್ರು, ಹಂಗೆ ಮಾಡಬೇಡಿ ಅಂತ ಹೇಳಿದ್ರು ಅಂತೆ. ಸೊ ಸಾಕ್ಷಿಯಾಗಿ ಪ್ರದೋಷ್ ನಿಂತ್ಕೊಳ್ತಾರೆ. ಸೊ ಎವಿಡೆನ್ಸ್ಗಳು ಏನಿದ್ದಾವೆ ಅವು ಎಲ್ಲವೂ ಕೂಡ ನಿಂತ್ಕೊಳ್ತಾ ಇರೋದು ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಆಗಿದೆ, ಕೊಲೆ ಮಾಡಿದವರು ಯಾರು, ಇಂಥವರು ಕೊಲೆ ಮಾಡಿದ್ದಾರೆ, ಇದು ಕ್ಲಿಯರ್ ಆಗಬೇಕಾಗಿದೆ. ಎಲ್ಲರೂ ಅವ್ರವ್ರ ಪಾತ್ರ, ನಮ್ಮದಲ್ಲ, ನಮ್ಮ ಪಾತ್ರ ಇಲ್ಲ, ನಾವು ಕೊಲೆ ಮಾಡಿಲ್ಲ, ನಾವು ಹೋಗಿದ್ವಿ, ನಾವು ಹ್ಯುಮ್ಯಾನಿಟಿಯನ್ನು ತೋರಿಸಿದ್ವಿ, ನಾವು ಹೋಗಿದ್ರು, ನಮ್ಮ ಕ್ಲೈಂಟ್ ಹೋಗಿದ್ರು, ಚಪ್ಪಲಿಯಲ್ಲಿ ಹೊಡೆದ್ರು, ಬಂದರು. ಕೊಲೆ ಮಾಡಿದ್ಯಾರು, ಬಾಡಿ ಬಿಸಾಕಿದ್ಯಾರು, ಇವ್ರನ್ನ ಬಿಟ್ಟು ಅವ್ರು ಯಾರು, ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ, ಇವರನ್ನು ಬಿಟ್ಟು ಅವ್ರು ಯಾರು ಅನ್ನೋ ರೀತಿಯಲ್ಲಿ ಆಗೋಗ್ಬಿಡ್ತೀಗ. ಯಾಕಂದರೆ ನಾನಲ್ಲಿ ಹೋಗಿದ್ದೆ, ಬಟ್ ಚಪ್ಪಲಿಯಲ್ಲಿ ಅಷ್ಟೇ ಹೊಡೆದು ಬಂದೆ. ನನ್ನ ಕ್ಲೈಂಟ್ ಹೋಗಿದ್ರು, ಹ್ಯುಮ್ಯಾನಿಟಿಯನ್ನು ತೋರಿಸಿ ಬಂದರು. ಉಳಿದವ್ರು ಯಾರು, ಹೊಡೆದವ್ರು ಯಾರೀಗ? ಅದೇ ಕಣ್ಣ ಮುಚ್ಚೆ ಕಾಡೆಗೂಡೆ, ಅವ್ರನ್ನ ಬಿಟ್ಟಿಯವ್ರು ಯಾರು ಅಂತ ಹೇಳಿ. ಇದು ಬರೀ ಕೊಲೆ ಅಲ್ಲ, ವ್ಯವಸ್ಥಿತ ಪಿತೂರಿ ಅನ್ನುವಂಥದ್ದನ್ನು ನ್ಯಾಯಮೂರ್ತಿಗಳು ಇವತ್ತು ಪಾಸಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳ್ತಾರೆ. ಷಡ್ಯಂತ್ರ ಅಥವಾ ಕೊಲೆಗೆ ಸಾಕ್ಷಿಗಳಿವೆ ಅಂತ. ಯಾಕೆ ಜಾಮೀನು ಮುಂದುವರಿಸಬೇಕು ಹೇಳಿ ಅಂತ ನ್ಯಾಯಮೂರ್ತಿಗಳು ಕೇಳಿದ್ರು ದರ್ಶನ್ ಪರ ವಕೀಲರಿಗೆ. ಇದು ಬರೀ ಕೊಲೆ ಅಲ್ಲ, ಅವ್ರು ಹೇಳುವಂಥದ್ದು ನೋಡಿ, ವ್ಯವಸ್ಥಿತ ಪಿತೂರಿ ಅನ್ನುವಂಥದ್ದನ್ನ ಪಾಸಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳ್ತಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಷಡ್ಯಂತ್ರ ಅಥವಾ ಕೊಲೆಗೆ ಸಾಕ್ಷಿಗಳಿವೆ, ಹಾಗಾಗಿ ಯಾಕೆ ಜಾಮೀನು ಮುಂದುವರಿಸಬೇಕು ಅಂತ ನ್ಯಾಯಮೂರ್ತಿಗಳು ಕೇಳೋದು ಬಹಳ ಇಂಪಾರ್ಟೆಂಟು. ಬರೀ ಕೊಲೆ ಅಲ್ಲ, ಇದು ಬರೀ ಕೊಲೆ ಅಲ್ಲ ಅಂತ ಹೇಳ್ತಾರೆ, ಅದಕ್ಕಿಂತಲೂ ಮುಂದುವರೆದರಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರಕರಣ ಏನಾಗತ್ತೆ, ಇನ್ನು 1 ವಾರದಲ್ಲಿ ಯಾವ ತೀರ್ಪು ಬರುತ್ತೆ, ಇವತ್ತು ಬಂದಿರುವಂಥ ಈ ಪಾಸಿಂಗ್ ರಿಮಾರ್ಕ್ಸ್ಗಳ ಮೇಲೇ ಬಿಡು ಮುಗಿದೋಯ್ತು, ಜಾಮೀನು ರದ್ದಾಗಿ, ಹಂಗೆ ಹೇಳೋಕ್ಕೂ ಆಗಲ್ಲ ಈಗ.